ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ಮುಂದೆ ರೈಲ್ವೆ ಎಸಿ ಕೋಚ್ ಪ್ರಯಾಣಿಕರಿಗೆ ಹೊಸ ಹೊದಿಕೆ. ಹೌದು, ಹವಾನಿಯಂತ್ರಿತ ಕೋಚ್ಗಳಲ್ಲಿ ಪ್ರಯಾಣಿಸುವವರ ಹಿತದೃಷ್ಟಿಯಿಂದ ಪ್ರತಿದಿನ ಶುಚಿಗೊಳಿಸಲು ಸಾಧ್ಯವಾಗುವ ತೆಳುವಾದ ಹೊಸ ವಿನ್ಯಾಸದ ಹೊದಿಕೆಗಳನ್ನ ಪ್ರಯಾಣಿಕರಿಗೆ ನೀಡಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಇನ್ನು 15 ದಿನಗಳಲ್ಲಿ ಈ ಯೋಜನೆ ಜಾರಿಗೆ ಬರಲಿದ್ದು, ಪ್ರಯಾಣಿಕರಿಗೆ ನೀಡಲಾಗ್ತಾ ಇರುವ ಹೊದಿಕೆಗಳು ಆರೋಗ್ಯಕರ ಅಲ್ಲ ಎಂಬ ಬಗ್ಗೆ ನಿರಂತರ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಲಾಖೆ ಇಂಥ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಈ ಮೊದಲು ರೈಲಿನ ಪ್ರಥಮ ದರ್ಜೆ ಬೋಗಿಯಲ್ಲಿ ಪ್ರಯಾಣಿಸುವವರಿಗೆ ಒದಗಿಸುವ ಬ್ಲಾಂಕೆಟ್ ಗಳನ್ನ 2 ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಇಂತಹ ಕೊಳಕು ಹೊದಿಕೆಗಳನ್ನ ಭಾರತೀಯ ರೈಲ್ವೆ ತನ್ನ ಪ್ರಯಾಣಿಕರಿಗೆ ಯಾವುದೇ ಕಾರಣಕ್ಕೂ ಪೂರೈಸಬಾರದು ಅಂತ ಕೆಲವರ ಆಗ್ರಹವಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಿಂತನೆ ನಡೆಸಿರುವ ರೈಲ್ವೆ ಇಲಾಖೆ ಪ್ರಯಾಣಿಕರ ಆರೋಗ್ಯದ ದೃಷ್ಟಿಯಿಂದ ತೆಳುವಾದ ಕಡಿಮೆ ತೂಕದ ಬೆಚ್ಚನೆಯ ಹೊದಿಕೆಗಳನ್ನ ಹಂತ ಹಂತವಾಗಿ ಪೂರೈಕೆ ಮಾಡಲು ಮುಂದಾಗಿದೆ. ಇವುಗಳನ್ನ ಪ್ರತಿದಿನ ಶುಚಿಗೊಳಿಸಿ ಪ್ರಯಾಣಿಕರಿಗೆ ನೀಡಲು ಅನುಕೂಲವಾಗಲಿದೆ. ಇನ್ನು ಮೈಸೂರಿನಲ್ಲಿ ಪ್ರತಿನಿತ್ಯ 850ಕ್ಕೂ ಹೆಚ್ಚು ಹೊದಿಕೆ. ಹೌದು, ನೈಋತ್ಯ ರೈಲ್ವೆಯ ವ್ಯಾಪ್ತಿಯ ಮೈಸೂರಿನಿಂದ ಹೊರಡುವ 10 ರೈಲುಗಳಲ್ಲಿ ಹೊದಿಕೆಗಳ ಬಳಕೆಯಾಗ್ತಾ ಇದೆ. 42 ಕೋಚ್ಗಳಲ್ಲಿ 3 ಹಂತದ ಕೋಚ್ಗಳಿದ್ದು, ಪ್ರಥಮ ದರ್ಜೆಯ ಹವಾನಿಯಂತ್ರಿತ ಕೋಚ್ನಲ್ಲಿ 64 ಮಂದಿ, ದ್ವಿತೀಯ ಹವಾನಿಯಂತ್ರಿತ ಕೋಚ್ನಲ್ಲಿ 42 ಮಂದಿ ಹಾಗೂ 3ನೇ ಹಂತದ ಹವಾನಿಯಂತ್ರಿತ ಕೋಚ್ನಲ್ಲಿ 30 ಮಂದಿ ಪ್ರತಿದಿನ ಸಂಚರಿಸ್ತಾ ಇದ್ದಾರೆ. ನಿತ್ಯ ವಾರಕ್ಕೊಮ್ಮೆ ಹಾಗೂ ವಾರದಲ್ಲಿ 1-2 ದಿನ ಸಂಚರಿಸುವ ರೈಲುಗಳು ಸಹ ಇವೆ. ಇವುಗಳಿಗೆ ಮೈಸೂರಿನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಯಾಂತ್ರೀಕೃತ ಲಾಂಡ್ರಿಯಿಂದಾನೇ ಹೊದಿಕೆ ಬೆಡ್ಶೀಟ್ ವಿತರಿಸಲಾಗ್ತಾ ಇದೆ. 30 ರೂಪಾಯಿ ಒಂದು ಸೆಟ್ ಬೆಡ್ಶೀಟ್, 1 ತಲೆದಿಂಬು, 1 ಹೊದಿಕೆ, 1 ಹ್ಯಾಂಡ್ ಟವಲ್ ನೀಡಲಾಗ್ತಾ ಇದೆ. ನಿತ್ಯ 3500 ಬೆಡ್ಶೀಟ್, 1750 ತಲೆದಿಂಬು, 850 ಹೊದಿಕೆಗಳನ್ನ ಪ್ರಯಾಣಿಕರು ಬಳಸ್ಕೋತಾ ಇದ್ದಾರೆ. ಇಲ್ಲಿಯೂ 2 ತಿಂಗಳಿಂದ ಸ್ವಚ್ಛಗೊಳ್ಳದ ಹೊದಿಕೆ ಕೂಡ ಇದೆ. ದುಬಾರಿ ಬೆಲೆ ತೆತ್ತು ಪ್ರಥಮ ದರ್ಜೆ ಬೋಗಿಯಲ್ಲಿ ಪ್ರಯಾಣಿಸುವವರಿಗೂ ಹೊಳೆಯಾದ 2 ತಿಂಗಳಿಂದಾನು ಸ್ವಚ್ಛಗೊಳಿಸದ ಹೊದಿಕೆಗಳನ್ನ ಒದಗಿಸ್ತಾ ಇರೋದು ಪ್ರಯಾಣಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಆದ್ರೆ ಯಾಂತ್ರೀಕೃತ ಲಾಂಡ್ರಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣವನ್ನ ಇಲಾಖೆ ನೀಡಿ ಸುಮ್ಮನಾಗಿತ್ತು. ಇದು ಪ್ರಯಾಣಿಕರ ಆಕ್ರೋಶಕ್ಕೂ ಕಾರಣವಾಗಿತ್ತು ಕೂಡ. ಇಲ್ಲಿಯೂ ಒಂದು ದೂರು ಬಂದಿತ್ತು. ಸಾಮಾನ್ಯ ಹೊದಿಕೆ ಹರಿದಿದೆ, ಗಬ್ಬು ನಾರ್ತಾ ಇದೆ, ಸ್ವಚ್ಛವಾಗಿಲ್ಲ. ಇಂಥ ಹಲವಾರು ದೂರುಗಳು ಮೈಸೂರು ರೈಲ್ವೆ ವಲಯದಲ್ಲೂ ಸಾಮಾನ್ಯವಾಗಿತ್ತು. ಈ ಬಗ್ಗೆ ಆಗಿಂದಾಗೆ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿದ್ರು ದೂರುಗಳು ಮಾತ್ರ ಕಡಿಮೆ ಆಗಿಲ್ಲ. ಅಲ್ಲದೆ ಶುಚಿತ್ವ ಕಾಪಾಡಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ಹೊಸ ವಿನ್ಯಾಸದ ಹೊದಿಕೆಗಳನ್ನ ನೀಡಿದ್ರೆ ಪ್ರಯಾಣಿಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂತಾರೆ ಅಧಿಕಾರಿಗಳು. ಸೊ ಕೇಳಿಸ್ಕೊಂಡ್ರಲ್ಲ, ಇನ್ ಮುಂದಕ್ಕೆ ರೈಲ್ವೆ ಎಸಿ ಕೋಚ್ ನಲ್ಲಿ ಓಡಾಡೋರ್ಗೆ ಹೊಸ ಬೆಡ್ಶೀಟ್ ಸಿಗತ್ತೆ. ಹಾಗೆ ಇದು ತುಂಬಾನೇ ಲೈಟ್ ವೇಟ್, ಜೊತೆಗೆ ದಿನಾಗ್ಲೂ ಕ್ಲೀನ್ ಕೂಡ ಮಾಡ್ತಾರಂತೆ. ಸೊ ಇನ್ ಮುಂದಕ್ಕೆ ಯಾವುದೇ ರೀತಿ ಭಯ ಇಲ್ಲದೆ ನಾವು ಟ್ರೈನ್ ನಲ್ಲಿ ಬ್ಲಾಂಕೆಟ್ ಗಳನ್ನ ಯೂಸ್ ಮಾಡ್ಕೋಬಹುದು. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.